Hello dear students, welcome back to YJZ Circle. Here this is your KN Patil. Dear students, in this video I am giving you 10 multiple choice based questions which are asked in previous year's question papers. Look at the first question here, 27th question. A few students participated in the marathon. The suitable question tag to be filled in the blank is. Yes, ಇಲ್ಲಿ ನಾವು ಕ್ವಶನ್ ಟ್ಯಾಗನ್ನು ಫಿಲ್ ಮಾಡಬೇಕಾಗಿದೆ. ನೋಡಿ, ಆ ಒಂದು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ಯಾವುದಾದ್ರೂ ಹೆಲ್ಪಿಂಗ್ ವರ್ಬ್ ಇದೆಯಾ? ಯಾವುದೇ ಒಂದು ಹೆಲ್ಪಿಂಗ್ ವರ್ಬಲ್ಲಿ ಇಲ್ಲ. ಮೇನ್ ವರ್ಬನ್ನು ನಾವು ನೋಡ್ಕೊಳ್ಳೋಣ. ಪಾರ್ಟಿಸಿಪೇಟೆಡ್, ಎಸ್ ಡಿ ಸ್ಟೂಡೆಂಟ್ಸ್, ಈ ಪಾರ್ಟಿಸಿಪೇಟೆಡ್ ಅಂತಕ್ಕಂಥದ್ದು ಒಂದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಹಾಗಾಗಿ ನಾವು ಇಲ್ಲಿ ಡಿಡ್ ತೆಗೆದುಕೊಂಡು ಕ್ವಶನ್ ಟ್ಯಾಗನ್ನು ಮಾಡಬೇಕಾಗಿದೆ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಹಾಗಾಗಿ ನಾವು ಆ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗಿದೆ. ಡಿಡೆಂಟ್ ಅಂಥೇಳಿ ನಾವು ಒಂದು ವರ್ಬ್ ಫಾರ್ಮ್ನ ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ಪ್ರನೌನನ್ನು ಏನು ಹಾಕಬೇಕಾಗುತ್ತೆ ನೋಡಿ, ಸಬ್ಜೆಕ್ಟ್ ಸ್ಥಾನದಲ್ಲಿ ಫ್ಯೂ ಸ್ಟೂಡೆಂಟ್ಸ್ ಅಂತ ಇದೆ ಅಲ್ವಾ. ಹಾಗಾಗಿ ನಾವು ಇಲ್ಲಿ ದೇ ಅಂತಕ್ಕಂತಹ ಒಂದು ಪ್ರನೌನನ್ನು ತಗೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ, ಡಿಡೆಂಟ್ ದೇ ಅಂತೇಳಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ಕ್ವೆಶನ್ ನಂಬರ್ 28. ಡ್ಯಾಶ್ ಯೂನಿವರ್ಸಲ್ ಮೀಟ್ ಈಸ್ ಬೀಯಿಂಗ್ ಪ್ಲಾನ್ ಟು ಡಿಸ್ಕಸ್ ದ ಮೆಜರ್ಸ್ ಟು ಕಂಟ್ರೋಲ್ ಕಾರ್ಬನ್ ಎಮಿಷನ್. ದ ಅಪ್ರಾಪ್ರಿಯೇಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ಈಸ್. ಎಸ್ ಡಿ ಸ್ಟೂಡೆಂಟ್ಸ್, ಇಲ್ಲಿ ನಾವು ಆರ್ಟಿಕಲನ್ನು ಫಿಲ್ ಮಾಡಬೇಕಾಗಿದೆ. ನೋಡಿ, ಯೂನಿವರ್ಸಲ್, ಯು ಅನ್ನು ನೋಡಿಬಿಟ್ಟು ನೀವು ಕನ್ಫ್ಯೂಸ್ ಆಗಬೇಡಿ. ಇದು ಕಾನ್ಸನೆಂಟ್ ಸೌಂಡ್ ಆಗಿದೆ, ವವೆಲ್ ಸೌಂಡ್ ಇಲ್ಲ ಆಗಿಲ್ಲ. ವಾವೆಲ್ ಸೌಂಡ್ ಆಗಿದ್ದರೆ ನಾವು ಆ್ಯನ್ ಬಳಸಬೇಕಾಗಿರೋದು. ಬಟ್ ದಿಸ್ ಇಸ್ ನಾಟ್ ವಾವೆಲ್ ಸೌಂಡ್, ದಿಸ್ ಇಸ್ ಕಾನ್ಸನೆಂಟ್ ಸೌಂಡ್. ಸೊ ವಿ ನೀಡ್ ಟು ಯೂಸ್ ಹಿಯರ್ ಆಪ್ಷನ್ ಎ ಯೂನಿವರ್ಸಲ್ ಮೀಟ್ ಈಸ್ ಬೀಯಿಂಗ್ ಪ್ಲಾನ್ ಟು ಡಿಸ್ಕಸ್ ದ ಮೆಜರ್ಸ್ ಟು ಕಂಟ್ರೋಲ್ carbon emission. That is the right answer. Question number 29. Let him do that work. The passive form of the above sentence is. ನೋಡಿ ಕೊಟ್ಟಿರೋ ಆಪ್ಷನ್ಸ್ಗಳನ್ನು. Tell him to do that work. No, this is not the right answer. Let him to do that work. No, this is also not right answer. Let that work be done by him. Yes, dear students, here the right answer is option C. C ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. ಕ್ವೆಶನ್ ನಂಬರ್ 30 ನೋಡಿ. ಫೆಬ್ರವರಿ ಈಸ್ ಮೋರ್ ಪ್ಲೆಸೆಂಟ್ ದ್ಯಾನ್ ಮೋಸ್ಟ್ ಅದರ್ ಮಂತ್ಸ್ ಆಫ್ ದ ಇಯರ್. ಎಸ್, ಇಲ್ಲಿ ನಾವೇನು ಮಾಡಬೇಕಾಗಿದೆ, ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ದ ಅಬೌವ್ ಸೆಂಟೆನ್ಸ್ ಈಸ್ ಅಂತೇಳಿ ಕೇಳಿದ್ದಾರೆ. ಅಂದರೆ ಸೂಪರ್ಲೇಟಿವ್ ಡಿಗ್ರಿಯನ್ನು ಕಂಡುಹಿಡಿಯಬೇಕಾಗಿದೆ. ನಾನು ನಿಮಗೆ ಆಲ್ರೆಡಿ ಒಂದಿಷ್ಟು ಟ್ರಿಕ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ಆ ವಿಡಿಯೋನ ನೋಡ್ಕೊಳ್ಳಿ. ನಿಮಗೆ ತುಂಬ ಸುಲಭವಾಗಿ ಉತ್ತರವನ್ನು ಕಂಡುಹಿಡಿಯೋದು ಸಾಧ್ಯ ಆಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ. ಈ ಕ್ವೆಶನನ್ನು ನಾನು ಆಲ್ರೆಡಿ ಆ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಆಪ್ಷನ್ ಡಿ ಸರಿಯಾದ ಉತ್ತರ ಇಲ್ಲಾಗಿದೆ. ಫೆಬ್ರವರಿ ಈಸ್ ಒನ್ ಆಫ್ ದ ಮೋಸ್ಟ್ ಪ್ಲೆಸೆಂಟ್ ಮಂತ್ಸ್ ಆಫ್ ದ ಇಯರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕ್ವೆಶನ್ ನಂಬರ್ 31. ಐ ಟುಕ್ ಆಫ್ ದಿಸ್ ಪ್ರೊಫೆಷನ್ ಟು ಪ್ಲೀಸ್ ಮೈ ಫಾದರ್. ದ ಅಪ್ರಾಪ್ರಿಯೇಟ್ ಇಂಟರೋಗೇಟಿವ್ ಸೆಂಟೆನ್ಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆ್ಯಸ್. ಎಸ್ ಆನ್ಸರ್ ಈಸ್. ಎಸ್ ಆನ್ಸರ್ ಯಾವುದು? ಇಲ್ಲೇನು ಮಾಡಬೇಕಾಗಿದೆ, ನಾವು ಅಪ್ರಾಪ್ರಿಯೇಟ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಕಂಡುಹಿಡಬೇಕಾಗಿದೆ. ಯಾವುದಕ್ಕೆ ಅಂದರೆ ಅವರು ಅಂಡರ್ಲೈನ್ ಮಾಡಿಕೊಟ್ಟಿದ್ದಾರಲ್ವ, ಟು ಪ್ಲೀಸ್ ಮೈ ಫಾದರ್ ಅಂತಕ್ಕಂಥದ್ದು. ಅದು ಈಗ ಕ್ವೆಶನಿಂಗ್ ಆಗಿ ಬರಬೇಕಾಗಿದೆ ನಮಗೆ. ನೋಡಿ, ಹಾಗಾದರೆ ಟು ಪ್ಲೀಸ್ ಮೈ ಫಾದರ್, ಇಲ್ಲಿ ನಾವು ಹೊಯನ್ನು ಸೇರಿಸಬೇಕಾಗುತ್ತೆ. ಯಾಕೆ? ಕಾರಣ ಇರೋದ್ರಿಂದ ಇಲ್ಲಿ ನಾವು ಕಾರಣ ಕೊಡಬೇಕು ಅಂದರೆ ನಾವು ಹೊಯ್ ಅಂತಕ್ಕಂಥ ಒಂದು ಇಂಟ್ರಾಗೇಟಿವ್ ವರ್ಡನ್ನು ಯೂಸ್ ಮಾಡ್ಕೋಬೇಕಾಗಿದೆ. ಕ್ವೆಶನಿಂಗ್ ವರ್ಡನ್ನು ಯೂಸ್ ಮಾಡ್ಕೋಬೇಕಾಗಿದೆ. ಹೊಯ್ ಇರೋದು ಆಪ್ಷನ್ ಎ ಮತ್ತು ಡಿ ಅಲ್ಲಿ. ಅವೆರಡನ್ನು ಚೆಕ್ ಮಾಡ್ಕೊಳ್ಳಿ, ಉತ್ತರ ಅವೆರಡರಲ್ಲೇ ಇರುತ್ತೆ. ವೈ ಹ್ಯಾವ್ ಯು ಟೇಕನ್ ಅಪ್ ದಿಸ್ ಪ್ರೊಫೆಷನ್. ಎಸ್ ಡಿ ಸ್ಟೂಡೆಂಟ್ಸ್, ನೋಡಿ, ಐ ಟುಕ್ ಅಪ್ ದಿಸ್ ಪ್ರೊಫೆಷನ್ ಟು ಪ್ಲೀಸ್ ಮೈ ಫಾದರ್. ಐ ಟುಕ್ ಪಾಸ್ಟ್ ಟೆನ್ಸ್ ಫಾರ್ಮ್ ಇದೆ ಅಲ್ವಾ. ಹಾಗಾಗಿ ನಾವು ಇಲ್ಲಿ ವೈ ಡಿಡ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಆಪ್ಷನ್ ಎದಲ್ಲಿ ಅದಿಲ್ಲ. ಆಪ್ಷನ್ ಡಿ ನೋಡ್ಕೊಳ್ಳಿ. ವೈ ಡಿಡ್ ಯು ಟೇಕ್ ಅಪ್ ದಿಸ್ ಪ್ರೊಫೆಷನ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಇನ್ನು ಕ್ವೆಶನ್ ನಂಬರ್ 32 ನೋಡಿ. ದ ಡಾನ್ ಅರೈವ್ಡ್ ಎಟ್ ದ ಏರ್ಪೋರ್ಟ್. ಹಿ ವಾಸ್ ಇಮ್ಮಿಡಿಯೇಟ್ಲಿ ಅರೆಸ್ಟೆಡ್. ದ ಕಾಂಪ್ಲೆಕ್ಸ್ ಸೆಂಟೆನ್ಸ್ ವೆನ್ ವಿ ಕಂಬೈನ್ ದೀಸ್ ಟೂ ಸೆಂಟೆನ್ಸಸ್ ಈಸ್. ಎಸ್ ಡಿ ಸ್ಟೂಡೆಂಟ್ಸ್, ಈ ಒಂದು ಎರಡೂ ಸೆಂಟೆನ್ಸ್ಗಳನ್ನು ಕಂಬೈನ್ಡ್ ಮಾಡಿದರೆ ಯಾವ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ನಮಗೆ ಸಿಗುತ್ತೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಆಪ್ಷನ್ಗಳಲ್ಲಿ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಕಂಡುಹಿಡಬೇಕಾಗಿದೆ. ನಿಮಗೆ ಸಿಂಪಲ್, ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಹಾಗಾದರೆ ನಿಮಗೆ ಸಿಂಪಲ್ ಸೆಂಟೆನ್ಸ್ ಅಂದ್ರೇನು, ಕಾಂಪೌಂಡ್ ಅಂದ್ರೇನು, ಅಥವಾ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳಂದ್ರೇನು ಅಂತ ಅರ್ಥ ಆಗುತ್ತೆ. ಎಸ್, ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳನ್ನು ಒಂದು ಸರಿ ನೋಡ್ಕೊಳ್ಳಿ. ಆನ್ ಹಿಸ್ ಅರೈವಲ್ ಎಟ್ ದ ಏರ್ಪೋರ್ಟ್ ದ ಡಾನ್ ವಾಸ್ ಇಮ್ಮಿಡಿಯೇಟ್ಲಿ ಅರೆಸ್ಟೆಡ್. ಎಸ್ ಡಿ ಸ್ಟೂಡೆಂಟ್ಸ್, ದಿಸ್ ಈಸ್ ನಾಟ್
ಕಾಂಪ್ಲೆಕ್ಸ್ ಸೆಂಟೆನ್ಸ್. ದ ಡಾನ್ ವಾಸ್ ಇಮ್ಮಿಡಿಯೇಟ್ಲಿ ಅರೆಸ್ಟೆಡ್ ಆಫ್ಟರ್ ಹಿ ಅರೈವ್ಡ್ ಎಟ್ ದ ಏರ್ಪೋರ್ಟ್. ಎಸ್ ಡಿ ಸ್ಟೂಡೆಂಟ್ಸ್, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಒಂದು ವರ್ಡ್ಸ್ ಲಿಸ್ಟನ್ನು ಕೊಟ್ಟಿದ್ದೆ ನಿಮಗೆ. ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಯಾವುದು ಬರುತ್ತೆ, ಸಬಾರ್ಡಿನೇಟಿವ್ ಕಂಜಂಕ್ಷನ್ಸ್ ಅಂತೇಳಿ ಹೇಳಿದ್ದೇನೆ. ಅದರಲ್ಲಿ ಆಫ್ಟರ್ ಅಂತಕ್ಕಂಥ ಒಂದು ವರ್ಡ್ ಅಲ್ಲಿದೆ. ಎಸ್, ದಿಸ್ ಈಸ್ ದ ರೈಟ್ ಆನ್ಸರ್. ಒಂದ್ಸರಿ ಸಿ ಮತ್ತು ಡಿ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಆನ್ ಅರೈವಿಂಗ್ ಎಟ್ ದ ಏರ್ಪೋರ್ಟ್ ದ ಡಾನ್ ವಾಸ್ ಇಮ್ಮಿಡಿಯೇಟ್ಲಿ ಅರೆಸ್ಟೆಡ್. ಎಸ್ ಡಿ ಸ್ಟೂಡೆಂಟ್, ದಿಸ್ ಈಸ್ ಸಿಂಪಲ್ ಸೆಂಟೆನ್ಸ್ ಇದು. ಇನ್ ಆಪ್ಷನ್ ಡಿ, ದ ಡಾನ್ ಅರೈವ್ಡ್ ಎಟ್ ದ ಏರ್ಪೋರ್ಟ್ ಆ್ಯಂಡ್ ಹಿ ವಾಸ್ ಇಮ್ಮಿಡಿಯೇಟ್ಲಿ ಅರೆಸ್ಟೆಡ್. ದಿಸ್ ಈಸ್ ಕಾಂಪೌಂಡ್ ಸೆಂಟೆನ್ಸ್ ಆಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕ್ವೆಶನ್ ನಂಬರ್ 33. ಐ ಡ್ಯಾಶ್ ಅ ಡಿಕ್ಷನರಿ ಟು ಫೈಂಡ್ ಔಟ್ ದ ಮೀನಿಂಗ್ಸ್ ಆಫ್ ಡಿಫಿಕಲ್ಟ್ ವರ್ಡ್ಸ್. ದ ಸೂಟಬಲ್ ಫ್ರೇಸಲ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಎಸ್, ಇಲ್ಲಿ ನಾವು ಸೂಟೇಬಲ್ ಆಗಿರ್ತಕ್ಕಂತಹ ಒಂದು ಫ್ರೇಸಲ್ ವರ್ಬನ್ನು ಫಿಲ್ ಮಾಡಬೇಕಾಗಿದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಲುಕ್ ಅಪ್ ಅಂತಕ್ಕಂಥದ್ದು ಇಲ್ಲಿ ಸೂಟೇಬಲ್ ಆಗಿರ್ತಕ್ಕಂಥ ಒಂದು ಫ್ರೇಸಲ್ ವರ್ಬ್ ಆಗಿದೆ. ಇನ್ನು ಕ್ವೆಶನ್ ನಂಬರ್ 34 ನೋಡಿ. ಆ್ಯಂಡ್ ಐ ಸನ್ಡ್ ಇಟ್ ವಿತ್ ಸ್ಮೈಲ್ಸ್. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್. ಎಸ್ ಡಿ ಸ್ಟೂಡೆಂಟ್ಸ್, ಇದಕ್ಕೆ ಫಿಗರ್ಸ್ ಆಫ್ ಸ್ಪೀಚನ್ನು ಕಂಡುಹಿಡಬೇಕಾಗಿದೆ. ಕೊಟ್ಟಿರೋ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅಲಿಟ್ರೇಷನ್. ಯಾಕಂದರೆ ನೋಡಿ, ಇಲ್ಲಿ ಸ ಅಂತಕ್ಕಂತಹ ಒಂದು ವರ್ಡ್ ರಿಪೀಟ್ ಆಗಿದೆ. ಐ ಸನ್ಡ್ ಇಟ್ ಸ್ಮೈಲ್ಸ್, ಸ್ಮೈಲ್ಸ್ ಸ, ಮತ್ತು ಕೊನೆಗೂ ಕೂಡ ಸ್ಮೈಲ್ಸ್ ಬಂದಿದೆ. ಅದೇ ರೀತಿ ಸನ್ ಸ, ಹಾಗಾಗಿ ಇದು ಅಲಿಟ್ರೇಷನ್ ಆಗಿದೆ. ಇಡೀ ಪೋಯಮನ್ನು ನೀವು ಕನ್ಸಿಡರ್ ಮಾಡಿದರೆ ಆ ಇಡೀ ಪೋಯಮ್ ಮೆಟಾಫರಿಕಲಿಯಾಗಿ ಇರತಕ್ಕಂಥದ್ದು. ಬಟ್ ಇಲ್ಲಿ ನಾವು ಸಿಂಗಲ್ ಸೆಂಟೆನ್ಸನ್ನು ತಗೊಳ್ತಾ ಇರೋದ್ರಿಂದ ದಿಸ್ ಈಸ್ ಅಲಿಟ್ರೇಷನ್. ಇನ್ನು ಕ್ವೆಶನ್ ನಂಬರ್ 35 ನೋಡಿ. ದ ಬಾಯ್ ಜಂಪ್ಡ್ ಡ್ಯಾಶ್ ದ ವಾಲ್ ಡ್ಯಾಶ್ ದ ಗಾರ್ಡನ್. ಎಸ್ ಡಿ ಸ್ಟೂಡೆಂಟ್ಸ್, ಇಲ್ಲಿ ನಾವು ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್. ಇಲ್ಲೇನು ಮಾಡಬೇಕಾಗಿದೆ, ಸೂಟಬಲ್ ಆಗಿರ್ತಕ್ಕಂತಹ ಒಂದು ಪ್ರಿಪೋಸಿಷನ್ಸ್ಗಳನ್ನು ಫಿಲ್ ಮಾಡಬೇಕಾಗಿದೆ. ಇಲ್ಲಿ ಸೂಟಬಲ್ ಆಗಿರ್ತಕ್ಕಂತಹ ಪ್ರಿಪೋಸಿಷನ್ಗಳು ಯಾವುವು ಅಂದರೆ ಆಪ್ಷನ್ ಸಿ, ಓವರ್ ಆ್ಯಂಡ್ ಇಂಟು ಅಂತಕ್ಕಂತಹ ಪ್ರಿಪೋಸಿಷನ್ಸನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ದ ಬಾಯ್ ಜಂಪ್ಡ್ ಓವರ್ ದ ವಾಲ್ ಇನ್ ಟು ದ ಗಾರ್ಡನ್ ಅಂತೇಳಿ ಸೆಂಟೆನ್ಸ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ಯುವರ್ ಬಾಸ್ ವುಡ್ ಹ್ಯಾವ್ ಸ್ಯಾಂಕ್ಷನ್ಡ್ ಯುವರ್ ಲೀವ್ ಇಫ್ ಯು ಡ್ಯಾಶ್ ಎ ಜೆನ್ಯೂನ್ ರೀಸನ್. ಎಸ್, ಇಲ್ಲಿ ಗಿವ್ ಅಂತಕ್ಕಂತಹ ಒಂದು ವರ್ಬನ್ನು ಕೊಟ್ಟಿದ್ದಾರೆ. ನಾವು ಸೂಟಬಲ್ ಆಗಿರ್ತಕ್ಕಂಥ ಒಂದು ವರ್ಬ್ ಫಾರ್ಮನ್ನು ಫಿಲ್ ಮಾಡಬೇಕಾಗಿದೆ ಅಲ್ಲಿ. ಎಸ್, ಇಲ್ಲಿ ಇದು ಕಂಡೀಷನಲ್ಗೆ ಸಂಬಂಧಪಟ್ಟಂತಹ ಒಂದು ಸೆಂಟೆನ್ಸ್ ಆಗಿದೆ. ಇಲ್ಲಿ ನಾವು ಫಿಲ್ ಮಾಡಬೇಕಾಗಿರ್ತಕ್ಕಂತಹ ವರ್ಡ್ ಯಾವುದು ಅಂದರೆ ಆಪ್ಷನ್ ಬಿ, ಹ್ಯಾಡ್ ಗಿವನ್ ಅಂತಕ್ಕಂತಹ ಒಂದು ವರ್ಬ್ ಫಾರ್ಮ್ಸನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಆವಾಗ ಸೆಂಟೆನ್ಸ್ ಏನಾಗುತ್ತೆ ನೋಡ್ಕೊಳ್ಳಿ. ಯುವರ್ ಬಾಸ್ ವುಡ್ ಹ್ಯಾವ್ ಸ್ಯಾಂಕ್ಷನ್ಡ್ ಯುವರ್ ಲೀವ್ ಇಫ್ ಯು ಹ್ಯಾಡ್ ಗಿವನ್ ಎ ಜೆನ್ಯೂನ್ ರೀಸನ್ ಅಂತೇಳಿ ನಮಗೆ ಉತ್ತರ ಸಿಗುತ್ತೆ. ಎಸ್ ಡಿ ಸ್ಟೂಡೆಂಟ್ಸ್, ದೀಸ್ ಆರ್ 10 questions which are asked in previous years question papers. I will try to give some more questions which are asked in previous year question papers. Until, take care and keep learning. Bye bye.